ಎಸ್ ನೆಕ್ಸ್ಟ್ ಏನ್ ಹೇಳ್ತಾರೆ, ದ ಸಮ್ ಆಫ್ ಓಕೆ ದ ಸಮ್ ಆಫ್ ಎಡಿಟಿವ್ ಇನ್ವರ್ಸ್ ಆಫ್ -35/18 ಅಂದ್ರೆ ಯಾವ್ದೋ ಒಂದ್ ಸಮ್ ತಗೋಬೇಕು ನಾವು. ಯಾವ್ದ್ರದ್ದು ಸಮ್ ಎಡಿಟಿವ್ ಇನ್ವರ್ಸ್ ಆಫ್ ದಿಸ್ ನಂಬರ್ ಅಂಡ್ ಪ್ರಾಡಕ್ಟ್ ಆಫ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ದಿಸ್ ನಂಬರ್ ಅಂಡ್ ದಿಸ್ ನಂಬರ್. ಓಕೆ -3/5 ನಾನು ಮತ್ತೆ ಓದ್ತೀನಿ. -3/5 ಮತ್ತು 6/7 ಓಕೆ ಇವತ್ತು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅದ್ರದ್ದು ಪ್ರಾಡಕ್ಟ್ ಮತ್ತೆ ಅಡಿಟಿವ್ ಇನ್ವರ್ಸ್ ಆಫ್ -35/18 ಇದ್ರ ಸಮ್ ಎಷ್ಟಾಗುತ್ತೆ ಓಕೆನಾ. ಸೊ ಫಸ್ಟ್ ಆ ಸಮ್ ತಗೋಕ್ಕಿಂತ ಮುಂಚೆ ನಮ್ಗೆ ಏನೇನ್ ಬೇಕು ಸಮ್ ನಾನು ಇಲ್ಲಿ ಬರೆದ್ ಬಿಡ್ತೀನಿ. ಸಮ್ ಯಾವ್ದ್ರದ್ದು ಸಮ್ಮು ಎಡಿಟಿವ್ ಇನ್ವರ್ಸ್ ಆಫ್ ಓಕೆ ಎಡಿಟಿವ್ ಇನ್ವರ್ಸ್ ಆಫ್ -35/18. ಸೊ ಓಕೆ ಸೊ ಇದನ್ನ ಯಾವ್ದ್ರ ಜೊತೆ ಆಡ್ ಮಾಡ್ಬೇಕು ಪ್ರಾಡಕ್ಟ್ ಆಫ್ ಓಕೆ ಪ್ರಾಡಕ್ಟ್ ಆಫ್ ವಾಟ್ ಪ್ರಾಡಕ್ಟ್ ಆಫ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ -3/5 and 6/7 ಓಕೆ. ಸೊ ಈ ಸಮ್ ಬೇಕು ನಮ್ಗೆ. ಸೊ ವಾಟ್ ಈಸ್ ದ ಸಮ್ ಆಫ್ additive inverse of -35/18 and product of multiplicative inverse of these two. Correct? So first one by one solve ಮಾಡ್ಕೊಳ್ಳೋಣ. additive inverse ನಾನು ನಿಮ್ಗೆ ಹೇಳಿದೀನಿ a ಅನ್ನೋದು ಒಂದು ನಂಬರ್ ಆದ್ರೆ ಅದ್ರದ್ದು additive inverse ಏನಾಗುತ್ತೆ -a. -a ಅನ್ನೋದು ಒಂದು ನಂಬರ್ ಆದ್ರೆ ಅದ್ರ additive inverse ಏನಾಗುತ್ತೆ +a. ಕರೆಕ್ಟ್? ಸೊ ಇಲ್ಲಿ -35/8 ಇದೆ. ಸೊ ಇದ್ರದ್ದು additive inverse ಏನಾಗುತ್ತೆ 35/18 ಆಗುತ್ತೆ. ಪ್ಲಸ್ ಇದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋಣ. ಪ್ರಾಡಕ್ಟ್ ಓಕೆ ನಮ್ಗೆ ಪ್ರಾಡಕ್ಟ್ ಬೇಕು. ಪ್ರಾಡಕ್ಟ್ ಯಾವ್ದ್ರದ್ದು ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಓಕೆ. ಸೊ ಫಸ್ಟ್ ಈ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನಾನು ನಿಮ್ಗೆ ಹೇಳಿದೀನಿ a/b ಅನ್ನೋದು ಒಂದ್ ನಂಬರ್ ಆದ್ರೆ ಅದ್ರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗುತ್ತೆ b/a ಓಕೆ. ಸೊ ಈ ಪ್ರಾಡಕ್ಟ್ ಏನಾಗುತ್ತೆ ಇವಾಗ ಇದ್ರ ಇನ್ವರ್ಸ್ ಏನಾಗುತ್ತೆ ಫಸ್ಟ್ -5/3 ಕರೆಕ್ಟ್. ಆಮೇಲೆ ಇಲ್ಲಿ ಇನ್ವರ್ಸ್ ಏನಾಗುತ್ತೆ 6/7 ಇದ್ದು 7/6 ಕರೆಕ್ಟ್. ಇವಾಗ ನಾನು ಈ ನಂಬರ್ದು ಮತ್ತೆ ಈ ನಂಬರ್ದು ಪ್ರಾಡಕ್ಟ್ ತಗೋಬೇಕು ಕರೆಕ್ಟ್ ಅಲ್ವಾ. ಸೊ ಫಸ್ಟ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಾಲ್ವ್ ಮಾಡ್ಕೊಂಡ್ವಿ. ನೌ ಐ ಹ್ಯಾವ್ ಟು ಫೈಂಡ್ ದ ಪ್ರಾಡಕ್ಟ್. ಪ್ರಾಡಕ್ಟ್ ಅಂದ್ರೆ ಏನು -5/3 ಇಂಟು 7/6. ಸೊ ಇದು ಪ್ಲಸ್ ಇಂಟು ಮೈನಸ್ 5 ಇಂಟು 7 ಇಸ್ 35, 6 ಇಂಟು 3 ಇಸ್ 18 ಕರೆಕ್ಟ್. ಸೊ ಇಲ್ಲಿ ನಂಬರ್ ಎಷ್ಟು ಸಿಕ್ತು ನಮ್ಗೆ 35/18 ಪ್ಲಸ್ ಇಲ್ಲಿ ನಂಬರ್ ಎಷ್ಟು ಸಿಕ್ತು ನಮ್ಗೆ -35/18. ಇವಾಗ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಸ್ವಲ್ಪ ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಕೊಂಡ್ರೆ ಪ್ಲಸ್ ಇಂಟು ಮೈನಸ್ ಆಯ್ತು. ಇವಾಗ LCM ಕೂಡ ಸೇಮ್ ಇದೆ 18 ಆಯ್ತು. ಸೊ ಇದೇನಾಯ್ತು ನಂಬರ್ 35 - 35 which is 0/18 and 0 by any number is 0. So what is your answer? 0 option C. Okay. So ಏನ್ ಕೇಳಿದ್ರು ಸಮ್ ಕೇಳಿದ್ರು ಯಾವ್ದ್ರದ್ದು additive inverse of -35/18 plus product of multiplicative inverse of these two numbers. So first multiplicative inverse find ಮಾಡ್ಕೊಂಡ್ವಿ, ಆಮೇಲೆ ಅದ್ರದ್ದು ಪ್ರಾಡಕ್ಟ್ ಫೈಂಡ್ ಮಾಡ್ಕೊಂಡ್ವಿ, then we added the numbers. Okay.